ನೋಡಿ ಇಲ್ಲಿ ಏನು ಕಾಣ್ತಿದೆ, ಇದು 2 ಎಕರೆ 20 ಗುಂಟೆ ವಿಸ್ತೀರ್ಣ ಹೊಂದಿರತಕ್ಕಂಥ ಲ್ಯಾಂಡ್ ಇದು. ಜೊತೆಗೆ 1.5 ಎಕರೆ ಖರಾಬ್ ಲ್ಯಾಂಡ್ ಇದೆ. ಟೋಟಲ್ 4 ಎಕರೆ. RTCಗೆ ಅಷ್ಟೇ ಇದರ ಬೆಲೆ. ಅಲ್ಲೇನು ಕಾರ್ ಹೋಯಿತು ಅಲ್ಲಿಂದ 4 ಕಿಲೋಮೀಟ್ರ್ ಇದೆ ಮೈಸೂರು ಮತ್ತು HD ಕೋಟೆ ಹೈವೇ. ಅಲ್ಲಿಂದ ಒಂದು 150 ಮೀಟ್ರ್ ಡಿಸ್ಟೆನ್ಸ್ ಇರತಕ್ಕಂತಹ ಲ್ಯಾಂಡ್ ಇದು. ನೋಡಿ ಸ್ವಂತ ಟ್ರಾನ್ಸ್ಫಾರಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸುತ್ತ ಫೆನ್ಸಿಂಗ್ ಆಗೈತೆ. ಒಂದು ಇದು ಸೆಕ್ಯೂರಿಟಿ ಗಾರ್ಡ್ ಹೌಸ್ ಇದು. ನೋಡಿ ಸುತ್ತ ತೆಂಗಿನ ಮರಗಳು ಹಾಕಿ ನೀಟಾಗಿ ಒಂಥರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಲ್ಯಾಂಡನ್ನು. ಹಣ್ಣಿನ ಗಿಡಗಳು ಸುಮಾರು ಒಂದು 30-35 ಫಲ ಕೊಡುವಂಥ ತೆಂಗಿನ ಮರ, ಮತ್ತು ಇಲ್ಲೊಂದು ಹೌಸ್ ಇದು ಇಲ್ಲೊಂದು ಕಾಣ್ತಾ ಇರ್ತಕ್ಕಂಥದ್ದು. ಸೊ ಇವು ಎಲ್ಲವನ್ನೂ ಒಳಗೊಂಡಂತಹ ಲ್ಯಾಂಡ್ ಇದು. ಮೈಸೂರಿಗೆ 34 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರತಕ್ಕಂಥದ್ದು. ಬೆಂಗಳೂರಿಗೆ ಸುಮಾರು 174 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಈ ಲ್ಯಾಂಡು. ನೋಡಿ ಅಡಿಕೆ ಸಸಿಗಳಿವೆ. ಸುಮಾರು ಒಂದೂವರೆ ವರ್ಷ ಅಡಿಕೆ ಸಸಿಗಳು ಇವು. ಪೂರ್ತಿ ಪ್ರಮಾಣ ಡ್ರಿಪ್ ಇರಿಗೇಷನ್ ಆಗೈತೆ. ರೆಡ್ ಸೈನ್ ಕೊಟ್ಟಿರ್ತಕ್ಕಂಥದ್ದು. ಪರ್ಚೇಸಿಂಗ್ ಪ್ರಾಪರ್ಟಿನೂ ಕೂಡ ಹೌದು, ಇದು ಜನರಲ್ ಪ್ರಾಪರ್ಟಿನೂ ಕೂಡ ಹೌದು. ನೋಡಿ ಇದು ಬೋರ್ವೆಲ್ಲು. ಇದು ನೀರು ಸ್ಟೋರೇಜ್ ಮಾಡೋದಕ್ಕೆ ಟ್ಯಾಂಕ್ ರೀತಿ ಮಾಡ್ಕೊಂಡಿದ್ದಾರೆ. ನೋಡಿ ಇದು ಒಂದು ಕೂಡ ಮತ್ತೊಂದು ಮನೆ, ಒಂದು ಬೆಡ್ರೂಮು ಮತ್ತು ಒಳಗೊಂಡಿರ್ತಕ್ಕಂಥ ಇದು ಡೈನಿಂಗ್ ಹಾಲ್. ಇದು ಊಟಕ್ಕೆ ಸಂಬಂಧಪಟ್ಟಂಗೆ ನಾನು ಆವಾಗಲೇ ಹೇಳಿದ್ನಲ್ಲ, ಬೆಡ್ರೂಮ್ ಒಳಗೊಂಡಂಥ ಒಂದು ಮನೆ ಅದು. ಈ ಕಡೆ ಬಂದವ್ರಿಗೆ ಉಳ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಕಡೆ ಒಂದು 4-5 ರೂಮ್ಗಳನ್ನು ಕೂಡ ಮಾಡಿದ್ದಾರೆ. ಸಪ್ರೇಟ್ ಒಂದೊಂದಕ್ಕೂ ವಾಶ್ರೂಮು, ಟಾಯ್ಲೆಟ್ ರೂಮ್ಗಳು ಕೂಡ ಇವೆ. ಹೊಸ ಡೆವಲಪ್ಡ್ ಲ್ಯಾಂಡ್ ಇದು. ಈ ಪೂರ್ತಿ ಪ್ರಮಾಣದಲ್ಲಿ ಈ ವಿಡಿಯೋಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೋಡಿ ಇದು ಈ ಕಡೆ ಅದು ಹಿಂದ್ಗಡೆ ಇರ್ತಕ್ಕಂಥ ಒಂದು ಪಾರ್ಕಿಂಗ್ ಹೌಸ್ ರೀತಿ ಮಾಡ್ಕೊಂಡಿದ್ದಾರೆ. ಮರಗಳು, ಹಣ್ಣಿನ ಗಿಡಗಳು ಎಲ್ಲವೂ ಕೂಡ ಇವೆ. ಇವು ಮೇಲ್ಗಡೆ ಧ್ಯಾನ ಮಾಡೋದಕ್ಕೆ ಅನುಕೂಲ ಆಗುವಂಥ ಒಂದು ಫ್ಲೋವರ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಡೈರೆಕ್ಟ್ ಸಿಟ್ಟಿಂಗ್ ಇರುತ್ತೆ ಓನರ್ ಜೊತೆ. ಇದು ಸ್ಟೋರೇಜ್, ಮತ್ತು ಇದು ಅಲ್ಲಿ ತೋರಿಸ್ನಲ್ಲ ಅದು ಜನ್ರೇಟ್ರು. ನೋಡಿ ಇದು ಮೀನನ್ನ ಸಾಕೋದಕ್ಕೆ ಮಾಡ್ಕೊಂಡಿರ್ತಕ್ಕಂತಹ ಒಂದು ಮೀನಿನ ಹೊಂಡ. ಸುಮಾರು ಮೀನುಗಳನ್ನು ಬಿಟ್ಟು ಅದನ್ನು ಕೂಡ ಇದು ಮಾಡ್ತಾರೆ. ನೋಡಿ ಏನು ಕಾಣ್ತಿದೆಯೋ ಈ ಲ್ಯಾಂಡು. ನೋಡಿ ಈ ಕಡೆ ತೆಂಗಿನ ಸಸಿಗಳನ್ನು ಈಗ ನಾಟಿ ಮಾಡಿದ್ದಾರೆ ಇವಾಗ. ಈ ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಷಯಕ್ಕೋಸ್ಕರ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ವಿಷಯವನ್ನು ಪೂರ್ತಿ ಪ್ರಮಾಣ ತಿಳ್ಕೊಬೋದು. ನೇರವಾಗಿ ಸೆಲ್ಲರ್ ಜೊತೆ ಸೆಟ್ಟಿಂಗ್ ಇರುತ್ತೆ. ರೈಟು ಅದಕ್ಕೆ ಇನ್ನೂ ಈ ಥರ ಸಂಬಂಧಪಟ್ಟವನ್ನು ಕೂಡ ತಿಳ್ಕೊಬೋದು. ಡಾಕ್ಯುಮೆಂಟ್ಸು ರೆಡಿ ಟು ರಿಜಿಸ್ಟ್ರೇಷನ್ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾರಿಗಾದ್ರೂ ಇಷ್ಟ ಆದರೆ ಕಾಲ್ ಮಾಡೋದ್ರ ಮುಖಾಂತರ ಈ ಲ್ಯಾಂಡಿನ ತಗೋಬೇಕು ಅನ್ನೋರು ತಮ್ಮದಾಗಿ ಮಾಡ್ಕೋಬೋದು. ಅದಕ್ಕೆ ನಮ್ಮ ಕಡೆಯಿಂದ ಬೇಕಾದ ಸಹಾಯವನ್ನು ಕೂಡ ಮಾಡ್ತೀವಿ. ನೋಡಿ ಇದು ಇನ್ನೊಂದು ಗೇಟ್ ಇದೆ, ಅದು ಮನೆಗೆ ಹೋಗೋ ಗೇಟ್ ಆದರೆ ಇದು ಜಮೀನು ಒಳಗಡೆ ಎಂಟ್ರಿ ಆಗ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.